ನನ್ನ ಡೇ 3 ಚಾಲೆಂಜಿಂಗ್ ವಿಡಿಯೋಗೆ ಸ್ವಾಗತ. ನಾನಿವತ್ತು ಫ್ರೀ ಮೈಂಡಲ್ಲೇ ಎದ್ದು ಒಂದು ಕಾಫಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ನನ್ನ ತಲೆಗೆ ಬಂತು. ಏನಪ್ಪ ಅಂದರೆ ಈ ಝೆನ್ ವೈ ಮತ್ತು ಝೆನ್ ಝಿ ಕಿಡ್ಗಳ ಬಗ್ಗೆ ಒಂದು ರ್ಯಾಪ್ ಸಾಂಗ್ ಮಾಡೋಣ ಅಂತ. ಅಂದರೆ 19 ಕಿಡ್ಸ್ ಹಾಗೂ 2000 ಹುಟ್ಟಿದ ಮಕ್ಕಳ ನಡುವಿನ ಅಂತರದ ಬಗ್ಗೆ ಒಂದು ರ್ಯಾಪ್ ಸಾಂಗ್ ಮಾಡೋಣ ಅಂತ ಬರೆಯೋಕ್ಕೆ ಬುಕ್ ಇಟ್ಕೊಂಡು ಕೂತ್ಕೊಂಡೆ. ಬರಿತಾ ನನ್ಗನ್ಸಿದೆ ಹೀಗೆ 90s ಕಿಡ್ಸ್ ಅದ ನಾವು ಎಷ್ಟೆಲ್ಲ ಆಟ ಆಡ್ತಾ ಇದ್ವಿ ಅಲ್ವಾ. ಗಿಲ್ಲಿ ದಾಂಡು, ಲಗೋರಿ, ಗೋಲಿ ಆಟ, ಬುಗ್ರಿ, ಕ್ರಿಕೆಟು, ವಾಲಿಬಾಲು, ನಾವು ಆಟ ಆಡಿಲ್ದಿರೋದು ಆಟಗಳೇ ಇಲ್ಲ. ಇನ್ನೂ ಬೇಜಾರಾದ್ರೆ ಈಜಾಡಕ್ಕೆ ಹೋಗ್ತಾ ಇದ್ವಿ, ತೋಟಕ್ಕೆ ಹೋಗಿ ಮರದಲ್ಲಿ ಹಣ್ಣೇನಾದ್ರು ಇದ್ರೆ ಕಿತ್ಕೊಂಡು ತಿಂತಾ ಇದ್ವಿ. ಇಷ್ಟೆಲ್ಲ ಮಾಡ್ತಿದ್ವಿ, ನಮಗೆ ಫಿಸಿಕಲ್ ಆಕ್ಟಿವಿಟೀಸ್ ಆರಾಮಾಗಿ ಸಿಗ್ತಾ ಇತ್ತು. ಆದರೆ ಇವತ್ತಿನ ಮಕ್ಕಳು ಫೋನು ಅಂತ ಇಟ್ಕೊಂಡು ಕೂತಿದ್ದಾರೆ. ಹುಟ್ಟಿದ ಮಕ್ಕಳಿಗೆ ಆಲ್ರೆಡಿ ಫೋನ್ ಕೈಗೆ ಸಿಗ್ತಿದೆ. ಫೋನ್ ಮತ್ತೆ ಟ್ಯಾಬ್ಗಳನ್ನ ಬಿಟ್ಟರೆ ಅವ್ರಿಗೆ ಬೇರೆ ಪ್ರಪಂಚನೇ ಇಲ್ಲ ಅಂತ ಅನಿಸುತ್ತೆ. ಇದೇ ವಿಷಯದ ಬಗ್ಗೆ ಇನ್ನೂ ಆಳವಾಗಿ ಯೋಚನೆ ಮಾಡಿದಾಗ ನನಗೆ ಅನಿಸುತ್ತೆ, ಈ ಝೆನ್ ಝಿ ಪೀಳಿಗೆಗೆ ಫೋನ್ ಕೊಟ್ಟಿದ್ಯಾರು? ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಷಯ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡೋಣ. ಈಗ ನಂಗೆ ಸ್ವಲ್ಪ ಕೆಲಸ ಇದೆ. ಈ ಆ್ಯಂಡ್ರಾಯ್ಡ್ ಫೋನ್ ಕೊಟ್ಟಿದ್ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್, ಮರಿಬೇಡಿ. ಅಲ್ಲಿವರೆಗೂ ಟಾಟಾ, ಬಾಯ್.